2026 ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬ್ಯಾರಿಕೂಟ ಎನ್ನುವ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಸಲುವಾಗಿ ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ಅದರ ವಿವರವನ್ನ ಬ್ಯಾರಿ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಶಬೀರ್ ಬ್ರಿಗೇಡ್ ಅವರು ಮಾತಾಡ್ತಾರೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾರಿ ಸೆಂಟ್ರಲ್ ಕಮಿಟಿಯ ಪದಾಧಿಕಾರಿಗಳಿದ್ದಾರೆ, ಸವಾದ್ ಆಟಿನಗರ್ ಇದ್ದಾರೆ ನಮ್ಮ ಜೊತೆ. ಅದೇ ರೀತಿ ಅಡ್ವೊಕೇಟ್ ಕಲ್ಪನಾ ಕೊಯ್ಲಾ, ಹಾಗೆ ಗಫಾರ್ ಕೆಂಟ್, ಹಾಗೆ ಬಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಾಸಿರ್ ಕೆಂಪಿ, ಹಾಗೆ ಬಿಸಿಸಿಯ ಪದಾಧಿಕಾರಿಯಾಗಿರುವಂತಹ ಸಂಶುದ್ದೀನ್, ಹಾಗೆ ಬಿಸಿಸಿಯ ಮತ್ತೊಬ್ಬ ಪದಾಧಿಕಾರಿ ರಿಫಾಯ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದ ವಿವರವನ್ನ ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಶಬೀರ್ ಬ್ರಿಗೇಡ್ ಅವರು ಹೇಳಿದ್ದಾರೆ. ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದರ ವತಿಯಿಂದ ಇದೇ ಫೆಬ್ರವರಿ 1 ಭಾನುವಾರದಂದು ಬ್ಯಾರಿ ಕೂಟ ನಡೆಸಲು ತೀರ್ಮಾನಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆಯಿಂದ ಪ್ರಾರಂಭಗೊಳ್ಳುತ್ತದೆ. ಬೆಳಿಗ್ಗೆ ಧ್ವಜಾರೋಹಣದಿಂದ ಅದೇ ರೀತಿ ಮುಂದುವರೆದ ಭಾಗವಾಗಿ ಮಕ್ಕಳಿಗೆ ಕೆಲವು ಆಟೋಟ ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ಬ್ಯಾರಿ ನಮ್ಮ ಸಮುದಾಯದ ಕೆಲವು ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಾವು ಇಟ್ಕೊಂಡಿದ್ದೇವೆ. ಅದು ಆಗಿದೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅದು ಬರುತ್ತೆ. ಅದೇ ರೀತಿ ವೇದಿಕೆಯಲ್ಲಿ ಕೆಲವು ಗಣ್ಯರಾದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಸಮುದಾಯದ ನಾಯಕರು ಆಗಿರುವ ಮಾನ್ಯ ಸಭಾಪತಿಗಳಾಗಿರುವ UT ಅವರು ಭಾಗವಹಿಸ್ತಾರೆ. DCM DK ಶಿವಕುಮಾರ್ ಅವರು ಭಾಗವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ 10ರಿಂದ ಸ್ಟಾರ್ಟ್ ಆಗಿ ರಾತ್ರಿ 10 ಗಂಟೆವರೆಗೂ ನಡೆಯಲಿದೆ. ಈ ಒಂದು ಕಾರ್ಯಕ್ರಮ ಅಂಗವಾಗಿ ನಾವು ಅದೇ ದಿನ ಬ್ಯಾರಿಕೂಟ ದಿನದಂದು ಆಂಬ್ಯುಲೆನ್ಸ್ ಕೂಡ ಒಂದು ಲೋಕಾರ್ಪಣೆ ಮಾಡುತ್ತಾ ಇದ್ದೇವೆ. ಅದೇ ರೀತಿ ಕೆಲವು ಸ್ಕಾಲರ್ಶಿಪ್ ಮಕ್ಕಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಒಂದು 10ರಿಂದ 15 ಲಕ್ಷವರೆಗೂ ಸ್ಕಾಲರ್ಶಿಪ್ ಅನ್ನು ವಿತರಿಸಲು ತೀರ್ಮಾನಿಸಿದ್ದೇವೆ. 10ರಿಂದ 15 ಲಕ್ಷ ಒಂದು ತೀರ್ಮಾನಿಸಿದ್ದೇವೆ. ಅಲ್ಲ ಅದು ಡಿಪೆಂಡ್ ಆನ್ ಅವರ ಅಪ್ಲಿಕೇಶನ್ ಪ್ರಕಾರ ಬರುತ್ತೆ. ನೀಟ್ ಎಕ್ಸಾಮ್ಗೆ ರೆಡಿ ಆಗೋರು, UPSC ಎಕ್ಸಾಮ್ ರೆಡಿ ಆಗೋರಿಗೆಲ್ಲ ನಾವು ತೀರ್ಮಾನಿಸಿದ್ದೇವೆ ಕೊಡಬೇಕು ಅಂತ. ಸೊ ಅದಕ್ಕೋಸ್ಕರ ಒಂದು ಲಿಂಕ್ ಎಲ್ಲ ಬಿಟ್ಟಿದ್ದೇವೆ. ಕೆಲವು ಅಪ್ಲಿಕೇಶನ್ಸ್ ಬಂದಿದೆ. ಆಲ್ರೆಡಿ ಒಂದು 200ರಿಂದ 350 ತನಕ ಅಪ್ಲಿಕೇಶನ್ ರಿಸೀವ್ ಮಾಡಿದ್ದೇವೆ. ನಾವು ಇಲ್ಲಿವರೆಗೂ 350 ರಿಸೀವ್ ಮಾಡಿದ್ದೇವೆ. ಆ ಪ್ರಕಾರ ನಾವು ತೀರ್ಮಾನ ಏನು ಸರ್ 300ರಿಂದ 350 ಅಪ್ಲಿಕೇಶನ್ ರಿಸೀವ್ ಮಾಡಿದ್ದೇವೆ. ಅದರಲ್ಲಿ ಒಂದು 200-250 ಕೊಡ್ತೀವಿ ಅಂತ ತೀರ್ಮಾನಿಸಿದ್ದೇವೆ. ಪ್ಯಾಲೇಸ್ ಗ್ರೌಂಡು ಗೇಟ್ ನಂಬರ್ 8 ಶೃಂಗಾರ್ ಪ್ಯಾಲೇಸಲ್ಲಿ ನಡೆಯುತ್ತಿದೆ. ಬೆಳಿಗ್ಗೆ 10 ಗಂಟೆಗೆ ಧ್ವಜಾರೋಹಣದಿಂದ ಸ್ಟಾರ್ಟ್ ಆಗುತ್ತೆ. ಈ ಕಾರ್ಯಕ್ರಮವು ರಾತ್ರಿ 10 ಗಂಟೆವರೆಗೂ ಅದರಲ್ಲಿ ಮನೋರಂಜನಾ ಕಾರ್ಯಕ್ರಮವು ಇಟ್ಕೊಂಡಿದ್ದೇವೆ. ನಾವು ಬ್ಯಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮವು ನಮ್ಮ ಸಮುದಾಯದ ಕಿರು ಪರಿಚಯವನ್ನು ಕೊಡುತ್ತದೆ. ಸೆಂಟ್ರಲ್ ಕಮಿಟಿ ಬೆಂಗಳೂರು ಈ ಒಂದು ಸಂಘಟನೆಯು ಕರಾವಳಿಯಲ್ಲಿರುವ ಯುವಕರು ಕಟ್ಟಿದಂಥ ಒಂದು ಸಂಘಟನೆ ಆಗಿದೆ. ಸರಿಸುಮಾರು 2 ವರ್ಷದಿಂದ ಕಾರ್ಯಪ್ರವೃತ್ತಿಯಲ್ಲಿದೆ ಈ ಒಂದು ಸಂಘಟನೆ. ಸೊ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಕರಾವಳಿಯಿಂದ ವ್ಯಾಪಾರ, ಉದ್ಯೋಗ ಮತ್ತು ಶಿಕ್ಷಣಕ್ಕೋಸ್ಕರ ಬರುವಂತಹ ಜನರಿಗೆ ಅವರ ಜೊತೆ ಅವರ ಯಾವುದೇ ಒಂದು ಕಷ್ಟಗಳಿಗೆ ಸಹಕರಿಸುವಂಥ ಸಂಘಟನೆ ಆಗಿದೆ ಇದು. ಸೊ ಈ ಒಂದು ಸಂಘಟನೆಯು 2 ವರ್ಷಗಳಿಂದಲೂ ತುಂಬ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿರ್ತೇವೆ ನಾವು. ಅದರ ಅಂಗವಾಗಿ ರಕ್ತದಾನ ಶಿಬಿರ, ಅದೇ ರೀತಿ ಮೆಡಿಕಲ್ ಚೆಕಪ್, ಮತ್ತು ಕೆಲವು ಯಾವುದೇ ಒಂದು ಈ ತಳಮಟ್ಟದಲ್ಲಿರುವ ವ್ಯಾಪಾರಸ್ಥರಿಗೆ ಯಾವುದೇ ಸ್ಥಳೀಯ ಸಮಸ್ಯೆ ಆದಾಗ ಈ ಒಂದು ಸಂಘಟನೆ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಕಷ್ಟಗಳನ್ನು ಪರಿಹರಿಸಲು ತುಂಬ ಸಾಧ್ಯವಾಗಿದೆ. ಸರ್, ಲಾಸ್ಟ್ ಇಯರ್ ಮಾಡಿದ್ರಿ ನೀವು? ಹೌದು. ಲಾಸ್ಟ್ ಇಯರ್ ಏನೇನು ಆಯಿತು ಅಂತ ಹೇಳ್ತೀರಾ?
ಬ್ಯಾರಿ ಕೂಟ ಲಾಸ್ಟ್ ಇಯರು ಮಾಡಿದ್ದೀವಿ ನಾವು. ಲಾಸ್ಟ್ ಇಯರು ನಾವು ಇದೇ ಫೆಬ್ರವರಿ 26ಕ್ಕೆ ಲಾಸ್ಟ್ ಇಯರ್ 2025 ನಾವು ಬ್ಯಾರಿ ಕೂಟ ಅಂತ ಇದೇ ಶೃಂಗಾರ್ ಪ್ಯಾಲೇಸ್ ಗೇಟ್ ನಂಬರ್ 8 ನಡೆಸಿದ್ದೇವೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು 5,000 ಜನ ಸೇರ್ಬೋದು ಅಂತ. ಬಟ್ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ. ಯಾಕಂದರೆ ಸುಮಾರು 10,000ದಿಂದ ಒಂದು 15,000 ಜನ ಅಲ್ಲಿ ಗ್ಯಾದರ್ ಆಗಿದ್ದಾರೆ. ಸೊ ಆ ಒಂದು ಯಶಸ್ಸಿನ ಅಂಗವಾಗಿ ಈ ಒಂದು ಬ್ಯಾರಿಕೂಟ ಟೂರ್ ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಕೂಡ ಒಂದು ಬ್ಯಾರಿಸ್ ಅಸೋಸಿಯೇಷನ್ ಅಂತ ಇದೆ, ಅವರು ಕೂಡ ಬ್ಯಾರಿ ಸೆಂಟ್ರಲ್ ಕಮಿಟಿ ಅಂತ ಹೇಳಿ ಪ್ರತಿಯೊಂದು ಸಂಘಟನೆ ಜೊತೆ ಇದೆ ಸರ್. ಯಾವುದೇ ಒಂದು ಸಂಘಟನೆಗೂ ಇಲ್ಲಿ ಭೇದ ಭಾವ ಇಲ್ಲ. ಇದೊಂದು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಒಂದು ಸಂಘಟನೆ ಆಗಿದೆ. ಸೊ ಈ ಒಂದು ಸಂಘಟನೆಯ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸಮುದಾಯದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಹಿಂದುಳಿದಿದೆ. ಅದಕ್ಕೋಸ್ಕರ ಆ ನೆಲೆಯಲ್ಲಿ ನಾವು ನಮ್ಮ ಸಂಘಟನೆ ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ನಾವು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಈ ಬ್ಯಾರಿಕೂಟ ಎನ್ನುವಂಥ ಒಂದು ಕಾರ್ಯಕ್ರಮ ಮಾಡಿರುವ ಉದ್ದೇಶ ಏನಂತ ಹೇಳಿದ್ರೆ, ನಾವು ಈ ಬೆಂಗಳೂರಲ್ಲಿ ಸರಿಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಜನರು ಬ್ಯಾರಿಗಳಿದ್ದೇವೆ. ಸೊ ಅವರನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ನಾವು ಒಂದು ಗೆಟ್ ಟುಗೆದರ್ ತರ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಅಂದ್ರೆ ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಎಕ್ಸಾಕ್ಟ್ಲಿ ಬಿಸ್ಟೆಕ್ ಅಂತ ಒಂದು ಸಮಿತಿ ಇಟ್ಟಿದ್ವಿ ನಾವು. 10:30 ಗಂಟೆಗೆ ಅದು ಪ್ರಾರಂಭವಾಗುತ್ತೆ. ಬಿಸ್ಟೆಕಲ್ಲಿ ಪ್ರಮುಖವಾಗಿ ನಾವು ನಮ್ಮ ಬ್ಯಾರಿ ಅಂದರೆ ವ್ಯಾಪಾರಿ ಅಂತ ಅರ್ಥ. ನಮ್ಮ ಸಮುದಾಯ ಪ್ರಮುಖವಾಗಿ ತೊಡಗಿಸಿಕೊಂಡಿರುವುದು ವ್ಯಾಪಾರದಲ್ಲಿ, ಸಣ್ಣ ಪುಟ್ಟ ಮಧ್ಯಮ ಹಾಗೂ ದೊಡ್ಡ ರೀತಿಯಲ್ಲಿಯೂ ನಮ್ಮ ಸಮುದಾಯದವರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಕೇವಲ ಮೊಬೈಲ್ ಶಾಪ್ ಮತ್ತು ರಿಪೇರಲ್ಲಿ ಸರಿಸುಮಾರು ಒಂದು 500 ಶಾಪ್ ನಮ್ಮ ಸಮುದಾಯದವರದೇ ಇದೆ. ಈಗ ತುಂಬಾ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಮುದಾಯದ ಯುವಕರು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇದರ ಅಂಗವಾಗಿ ನಾವೊಂದು ಹೌ ಟು ಬಿಲ್ಡ್ ಎ ಸ್ಟಾರ್ಟರ್ ಆ್ಯಂಡ್ ಸ್ಕೇಲ್ ಅಪ್ ಟು ಟೇಕಿಂಗ್ ಇಟ್ ಟು ಎ ಶೇರ್ ಮಾರ್ಕೆಟ್ IPO ಲಿಸ್ಟಿಂಗ್ ಅಂತ ಒಂದು ಟಾಪಿಕ್ ಇಟ್ಟಿದ್ದೀವಿ. ಅದರಲ್ಲಿ ನಮ್ಮ ಸಮುದಾಯದ ಗಣ್ಯ ವ್ಯಾಪಾರಸ್ಥರು ಬಂದು ಅದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಇದರ ಪ್ರಮುಖ ಉದ್ದೇಶ ಏನಂದರೆ, ನಮ್ಮ ಯುವಕರು ತುಂಬಾ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದು ಸೆಕೆಂಡ್ ಸೆಮಿನಾರ್ ಇಟ್ಕೊಂಡಿದ್ದೀವಿ. ಅಲ್ಲಿ ಉನ್ನತ ಶಿಕ್ಷಣದಲ್ಲಿ ಬ್ಯಾರಿ ಸಮುದಾಯದವರು ಹೇಗೆ ರೀಚ್ ಆಗಬೇಕು ಅನ್ನೋ ಬಗ್ಗೆ ಒಂದು ಸೆಮಿನಾರ್ ಇದೆ. ಆ ಸೆಮಿನಾರ್ನಲ್ಲಿ ನಾವು ಸ್ಕಾಲರ್ಶಿಪ್ ಅನ್ನು ಸಹ ಅಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಸ್ಕಾಲರ್ಶಿಪ್ ಈಗಾಗಲೇ ನಮಗೆ 300ಕ್ಕೂ ಹೆಚ್ಚು ಅಪ್ಲಿಕೇಶನ್ ಬಂದಿದೆ. ಅಲ್ಲಿ ನಾವು ಅವರ ಏನು ಅರ್ಹತೆ ಇದೆ ಅದನ್ನು ಪರಿಗಣಿಸಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತಗೊಂಡಿದ್ದಾರೆ ಅವರನ್ನು ಪರಿಗಣಿಸಿ ಸುಮಾರು ಒಂದು 100ರಿಂದ 150 ಜನಕ್ಕೆ ಸ್ಕಾಲರ್ಶಿಪ್ ವಿತರಣೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದು ನಾವು ಈಗಾಗಲೇ ಒಂದು 15 ಲಕ್ಷ ಫಂಡ್ ಇಟ್ಟಿದ್ದೀವಿ. ಅದಕ್ಕೆ ಅದರ ಒಳಗೆ ಎಷ್ಟು ಅಮೌಂಟು ಎಷ್ಟು ಮಕ್ಕಳಿಗೆ ಕೊಡೋಕ್ಕಾಗುತ್ತೆ ಅಂತ ಕಮಿಟಿ ತೀರ್ಮಾನ ಮಾಡಿ ಅಲ್ಲಿ ನಾವು ವಿತರಣೆ ಮಾಡ್ತೀವಿ. ಆ ಸೆಮಿನಾರಲ್ಲೂ ಕೊಡ್ತೀವಿ. ಆಮೇಲೆ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರು, ಹಲವು ಸಚಿವರು ಮತ್ತು ಸ್ಪೀಕರ್ ಖಾದರ್ ಸರ್ ಅವರೆಲ್ಲ ಬರ್ತಾರೆ. ಅವರ ಸಮ್ಮುಖದಲ್ಲಿ ಸಹ ಅಲ್ಲಿ ಸಹ ಕೆಲವು ಆಯ್ದ ವಿದ್ಯಾರ್ಥಿಗಳಿಗೆ ಅಲ್ಲಿಯೂ ಸಹ ಸ್ಕಾಲರ್ಶಿಪ್ ವಿತರಣೆ ಮಾಡ್ತೀವಿ.